ಗುರು, ಹೇಗೊಬ್ಬ ವ್ಯಕ್ತಿ ಹೀಗೋ ಇಡೀ ವೆಸ್ಟ್ ಇಂಡೀಸ್ ಕ್ರಿಕೆಟ್ ನ ಉಳಿಸ್ತು ಗೊತ್ತಾ? ಅಂಡ್ ಐಸಿಸಿ ಪ್ರಕಾರ ಈ ಇನ್ನಿಂಗ್ಸ್ T20 ಬೆಸ್ಟ್ ಇನ್ನಿಂಗ್ಸ್ ಆಗಿದೆ. 2012 T20 ವರ್ಲ್ಡ್ ಕಪ್ ಫೈನಲ್ ಶುರು ಆಗಕ್ಕೂ ಮುಂಚೆನೆ ಮುಗ್ದೋಗೋ ಪರಿಸ್ಥಿತಿಗೆ ಬಂದಿತ್ತು. ಯಾಕಂದ್ರೆ ಕೊಲಂಬೋದ ಪಿಚ್ ಗ್ರೇವ್ ಯಾರ್ಡ್ ಆಗಿತ್ತು ಗುರು. ವೆಸ್ಟ್ ಇಂಡೀಸ್ ಪವರ್ ಪ್ಲೇ ಸ್ಕೋರ್ ವಾಸ್ 14 ಫಾರ್ 2 ವಿಕೆಟ್ಸ್ ಅಂಡ್ 10 ಓವರ್ಸ್ ಅಲ್ಲಿ 32 ಫಾರ್ 2. ಕ್ರಿಸ್ ಗೇಲ್ ತರದ ಪ್ಲೇಯರ್ಸ್ 16 ಬಾಲ್ಸ್ ಅಲ್ಲಿ 3 ರನ್ಸ್ ಹೊಡೆದಿದ್ರು ಅಷ್ಟೇ. ಅಂಡ್ ಶ್ರೀಲಂಕಾ ಅವರ ಹೋಮ್ ಗ್ರೌಂಡ್ ಅಲ್ಲಿ ಕಪ್ ಗೆಲ್ತಿದ್ರು. ಅಂಡ್ ಈ ಟೈಮ್ ಅಲ್ಲಿ ಒಬ್ಬ ಪ್ಲೇಯರ್ ಅವರ ಗಾಡ್ ಮೋಡ್ ಆನ್ ಮಾಡ್ಕೊಂಡು ನೋಡಿ ಸ್ವಾಮಿ, ಅವ್ರ ಹೆಸರೇ ಮಾರ್ಲಾನ್ ಸ್ಯಾಮ್ಯುಯಲ್ಸ್. ಅಂಡ್ ಅವ್ರು ಯಾವ್ದೋ ಡಿಫ್ರೆಂಟ್ ಪಿಚ್ ಮೇಲೆ ಬ್ಯಾಟಿಂಗ್ ಮಾಡ್ತಿರೋ ತರ ಆಡಕ್ಕೆ ಶುರು ಮಾಡ್ತಾರೆ. ಅಂಡ್ ಆ ಟೈಮ್ ನಲ್ಲಿ ನಂಬರ್ 1 ಬೌಲರ್ ಮಲಿಂಗಾನ ಟಾರ್ಗೆಟ್ ಮಾಡ್ತಾರೆ ಅಂಡ್ 5 ಸಿಕ್ಸಸ್ ಕೂಡ ಹೊಡಿತಾರೆ. ಅಂಡ್ 11 ರನ್ಸ್ ಪರ್ ಓವರ್ ಇಂದ ಬ್ಯಾಟಿಂಗ್ ಆಡಿ ವೆಸ್ಟ್ ಇಂಡೀಸ್ ನ ಒಂದು ಡೀಸೆಂಟ್ ಟೋಟಲ್ ಆಫ್ 136 ರನ್ಸ್ ಗೆ ತಲುಪಿಸ್ತಾರೆ. ಅಂಡ್ ಅದರಲ್ಲಿ 78 ರನ್ಸ್ ಇವರೇ ಹೊಡೆದಿರ್ತಾರೆ ಗುರು. ಶ್ರೀಲಂಕಾ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಜಸ್ಟ್ ಹೋಗಿ ಚೆಕ್ ಮಾಡಿ, ಮಾರ್ಲಾನ್ ಸ್ಯಾಮ್ಯುಯಲ್ಸ್ 4 ಓವರ್ಸ್ ಮಾಡಿ 15 ರನ್ಸ್ ಕೊಟ್ಟು ಬೌಲಿಂಗ್ ಮಾಡ್ತಾರೆ ಅಂಡ್ 1 ವಿಕೆಟ್ ಕೂಡ ತೆಗೆದ್ರು. ಅಂಡ್ ಇದಾದ್ಮೇಲೆ 101 ಗೆ ಶ್ರೀಲಂಕಾ ಆಲ್ ಔಟ್ ಆಗ್ತಾರೆ. ಅಂಡ್ ವೆಸ್ಟ್ ಇಂಡೀಸ್ 1979 ಆದ್ಮೇಲೆ ಅವರ ಫಸ್ಟ್ ವರ್ಲ್ಡ್ ಕಪ್ ಗೆದ್ರು. ಅಂಡ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಸ್ಯಾಮ್ಯುಯಲ್ಸ್ ಏನ್ ಹೇಳಿದ್ರು ಗೊತ್ತಾ ನಿಮ್ಗೆ? ನಾನು ಲಸಿತ್ ಮಲಿಂಗನ ಟಾರ್ಗೆಟ್ ಮಾಡ್ಲೇಬೇಕು ಅಂತ ಫಿಕ್ಸ್ ಆಗಿ ಹೋಗಿದ್ದೆ, ಬಿಕಾಸ್ ಈ ವಾಸ್ ದಿಯರ್ ಪ್ರೈಮ್ ಬೌಲರ್ ಅಂತ ಹೇಳ್ತಾರೆ. ಇದರಿಂದ ಗೊತ್ತಾಗುತ್ತೆ ಹೌ ಕಾನ್ಫಿಡೆನ್ಸ್ ಮಾರ್ಲಾನ್ ಸ್ಯಾಮ್ಯುಯಲ್ಸ್ ವಾಸ್ ಅಂತ. ಸೊ ನಿಮ್ಗೇನಾದ್ರು ಈ ಕತೆ ಇಷ್ಟ ಆಗಿದ್ರೆ ಬೇಗ ಬೇಗ ಹೋಗಿ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.